ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟಿದ್ದಾರೆ. ನಗರದ ಅಲ್ಲಮ ಪ್ರಭು ಪಾರ್ಕ್ನಲ್ಲಿ ನಡೀತಾ ಇರುವ ಬೃಹತ್ ಸಮಾವೇಶದಲ್ಲಿ ಅವರು ಪಾಲ್ಗೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಕಾರ್ಯವನ್ನು ನಡೆಸಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ಸಿನ ಬೆಂಬಲಿಸುವಂತ ಎಲ್ಲ ಮತದಾರರು, ಕಾರ್ಯಕರ್ತ ಬಂಧುಗಳು ಈ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಕಳೆದ 15 ವರ್ಷಗಳಿಂದ ಒಂದೇ ವ್ಯಕ್ತಿ ಇಲ್ಲಿ MP ಆಗಿ ಆಯ್ಕೆ ಆಗುತ್ತಾ ಇದ್ದಾರೆ. ಬಡವರಿಗೋಸ್ಕರ ಏನನ್ನ ಮಾಡಿದ್ದಾರೆ, ರೈತರಿಗೋಸ್ಕರ ಏನನ್ನ ಮಾಡಿದ್ದಾರೆ, ಅವರು ಕಾರ್ಮಿಕರ ಬದುಕಿನಲ್ಲಿ ಬದಲಾವಣೆ ತರುವಂತ ಯಾವ ಕೆಲಸವನ್ನು ಕಲ್ಲು ಕ್ವಾರಿಗಳು ಮುಚ್ಚಿ ಹೋಗಿವೆ. ಭದ್ರಾ ಅಭಯಾರಣ್ಯದ ಗಡಿ ನಿಗದಿ ಮಾಡಬೇಕಾದದ್ದು ಕೇಂದ್ರ ಸರ್ಕಾರದ ಕೆಲಸ. ಅದನ್ನ ಮಾಡಬೇಕಾದಂತ ಸಂಸದ ಮೈಮರೆತ ಪರಿಣಾಮವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಲ್ಲು ಕ್ವಾರಿಗಳು ಮುಚ್ಚಿ ಹೋಗಿವೆ. ಸುಮಾರು 50,000 ಕಲ್ಲು ಕ್ವಾರಿಗಳ ಹೇಳ್ತಾರೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಬರುತ್ತಾರೆ. ಆ ಕಲ್ಲು ಕ್ವಾರಿಯ ಕಾರ್ಮಿಕರನ್ನ ಬೀದಿ ಪಾಲು ಮಾಡಿ ಇಲ್ಲಿರ್ತಕ್ಕಂಥ ಸಂಸದರ ಕೃಪಾಶಿತವಾದಂಥ ಒಂದೇ ಒಂದು ಕ್ವಾರಿಯಿಂದ ಲಕ್ಷಾಂತರ ಟನ್ ಜಲ್ಲಿಯನ್ನ ಸಪ್ಲೈ ಮಾಡಿದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಈಗ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಬನ್ನಿ, ಅದೇನು ದಯಮಾಡಿ ಈ ಮುಂಭಾಗದಲ್ಲಿ ತಾವು ದಯವಿಟ್ಟು ಕೂತಿದ್ರಲ್ಲ, ಅದು ಶಿವರಾಜ್ ಕುಮಾರ್ ಫ್ಯಾಮಿಲಿಗೆ ಮೀಸಲಿಟ್ಟ ಚೇರ. ದಯವಿಟ್ಟು ಅದನ್ನ ಇವರೇ, ನೀವು ನಮ್ಮ ಮುಖಂಡರು, ಕಾರ್ಯಕರ್ತರು ಅದಿಷ್ಟನ್ನ ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿ ಖಾಲಿ ಮಾಡಿಕೊಡಿ ಪ್ಲೀಸ್. ಅದೊಂದು ಲೈನ್ ಇವರೇ ದಯವಿಟ್ಟು ಶಿವರಾಜ್ ಕುಮಾರ್ ಫ್ಯಾಮಿಲಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ದಯಮಾಡಿ ಕ್ಲಿಯರ್ ಮಾಡಿಕೊಡಿ. ಅದೊಂದು ಲೈನ್ ಪೊಲೀಸ್ನವರು ದಯವಿಟ್ಟು ಅದೊಂದು ಕ್ಲಿಯರ್ ಮಾಡಿಕೊಡಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ವೇದಿಕೆಯ ಬಲಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಬಂದಾಗ ನಾವೆಲ್ಲರೂ ಕೂಡ ಅವರಿಗೆ ಆವಾಗಲೇ ಹಾಕ್ದಾಗೆ ಜೈಕಾರ ಹಾಕಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದೀವಿ. ಲೈವ್ ಕೊಡಿ. ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತವನ್ನು ಕೋರೋಣ. बोलो भारत माता की, बोलो भारत माता की, बोलो कांग्रेस पार्टी की, बोलो ರಾಹುಲ್ ಗಾಂಧಿ की. ಅದೇ ರೀತಿ ದುನಿಯಾ ವಿಜಯ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಿವಣ್ಣನವರಿಗೆ, ದುನಿಯಾ ವಿಜಯ್ ಅವರಿಗೆ ಲೈವ್ ಕೊಡಿ. ಲೈವ್ ಬರ್ತಾ ಇದೆ. ರಾಹುಲ್ ಗಾಂಧಿ ಸಾಹೇಬರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರು ಬಂದಾಗ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನಾವೆಲ್ಲರೂ ಕೂಡ ಅವರಿಗೆ ಎದ್ದು ನಿಂತು ಜೋರಾಗಿ ಜೈಕಾರವನ್ನು ಹಾಕಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿದ್ದಂತೆ ಎಲ್ಲರೂ ಕೂಡ ದಯವಿಟ್ಟು ಒಳಗಡೆ ಬನ್ನಿ. ರಾಹುಲ್ ಗಾಂಧಿ ಅವ್ರನ್ನ ನೋಡೋದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಕೂಡ ಒಳಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದೀವಿ. ನಿಮ್ಮ ಊರಿನ ಗಲ್ಲಿಯಲ್ಲಿ ಕೂಡ ನಿಮ್ಮ ಶಿವಣ್ಣವ್ರನ್ನ ನೋಡಿದ್ರಿ. ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಶಿವಣ್ಣವ್ರನ್ನ ನೋಡ್ತಾ ಇದ್ದಾರೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೊಳ್ತಾ ಇರ್ತಕ್ಕಂಥದ್ದು, ಗ್ಯಾರಂಟಿಯ ಪರವಾಗಿ ನಿಲ್ತಾ ಇರತಕ್ಕಂಥದ್ದು.
ಸೇವಾದಳದವರು ತಮ್ಮ ಸುಮಾರು 9 ಗಂಟೆಯಿಂದನೂ ಕೂಡ ತಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ನಿಮಗೆ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೂಗಬೇಡಿ, ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ, ಅವ್ರಿಗೆ ಅವಕಾಶ ಮಾಡಿಕೊಡಿ. ಮತ್ತೆ ಮೀಡಿಯಾದವ್ರು ಇರ್ಲಪ್ಪ, ನೀವು ಈ ಕಡೆ ಬನ್ನಿ ದಯವಿಟ್ಟು. ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಬಂದು ಕೂಡಿ. ಏನು 4-5 ಜನಕ್ಕೆ ತೊಂದರೆ ಆಗುತ್ತೆ. ಮೀಡಿಯಾದವ್ರು ಇರಬೇಕು. ಅವರೊಬ್ಬರೇ ನಿಂತಿರೋದು ಅಲ್ಲಿ ನಿದ್ದಂತೆ ಎಲ್ಲ ಅವಕಾಶ ನೀಟಾಗಿ ಭಾಳ ನೀಟಾಗಿ ಮಾಡಿಕೊಟ್ಟಿರ್ ಬಿಡಿ. ದೇಶಾದ್ಯಂತ ಹೋಗ್ಬೇಕು, ನಾವು ನೋಡಿದ್ರೆ ಸಾಕ, ಎಲ್ಲರೂ ನೋಡಬೇಕು. ಹಾಗಾಗಿ ಧನ್ಯವಾದ. ಮಾನ್ಯ ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡ್ತಾ ಇದ್ದೀವಿ. ಇನ್ನೂ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಬರಮಾಡ್ಕೊಳ್ಳೋಣ. ಐದು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗೆ ಸ್ವಾಗತ. ರಾಹುಲ್ ಗಾಂಧಿ ಅವರನ್ನು ಕೂಡ ನೋಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನ ಕೆಲವೇ ನಿಮಿಷಗಳಲ್ಲಿ ಅವರು ವೇದಿಕೆ ಮೇಲೆ ಬರ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೇಲ್ಗಡೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಶಿವಮೊಗ್ಗಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣದ ಮೂಲಕ ಆಗಮಿಸಿದಂತ ರಾಹುಲ್ ಗಾಂಧಿ ಅವರು ಇದೀಗ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು, ವೇದಿಕೆ ಕಾರ್ಯಕ್ರಮ ಶಿವಮೊಗ್ಗದ ಅಲ್ಲಮಪ್ರಭು ಪಾರ್ಕ್ ನಲ್ಲಿ ನಡೀತಾ ಇರುವಂತದ್ದು. ಅಲ್ಲಮಪ್ರಭು ಪಾರ್ಕ್ ನಲ್ಲಿ ಈಗಾಗಲೇ ವೇದಿಕೆ ಸಜ್ಜಾಗಿದ್ದು, ಈಗಾಗಲೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಶಿವಣ್ಣ, ದುನಿಯಾ ವಿಜಯ್ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದು, ಎಲ್ಲರೂ ಕೂಡ ಅವರ ಹಸ್ತಲಾಘವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಬೃಹತ್ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸೋದಕ್ಕೆ, ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಘಟಾನುಘಟಿ ನಾಯಕರು ವೇದಿಕೆ ಮೇಲೆ ಹಾಜರಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದು, ಸ್ಥಳೀಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಅವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರದಾದ್ಯಂತ ಸಂಚಾರ ಮಾಡಿ ಸಮಾವೇಶಗಳನ್ನು ನಡೆಸಿ ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಬೃಹತ್ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಂದಾಗಿದೆ. ಈ ಬಾರಿ ಶಿವಮೊಗ್ಗದಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಈಗಾಗಲೇ ಬೃಹತ್ ಮಟ್ಟದ ಸಮಾವೇಶವನ್ನ ನಡೆಸ್ತಾ ಇದೆ. ಕೂಡ ಬರಮಾಡ್ಕೋಬೇಕಾಗಿ ತಮ್ಮಲ್ಲಿ ಕಳೆ ಕೇಳ್ಕೊಳ್ತಾ ಇದ್ದೀನಿ. बोलो डीके शिवकुमार की, बोलो डीके शिवकुमार की, बोलो डीके शिवकुमार की, बोलो कनकपुर वंडे डीके शिवकुमार की, बोलो 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 मधु बंगारप्पनवರಿಗೆ, कनकपुर बंडे डीके शिवकुमार की, बोलो सिद्धरामैया की, बोलो डीके शिवकुमार की, कनकपुर बंडे डीके शिवकुमार की, बोलो भारत माता की, कांग्रेस पार्टी की, सोनिया गांधी की, राहुल गांधी की, मल्लिकार्जुन खड़गे की, सिद्धरामैया की,
ಬಂಧುಗಳೇ, ಇವತ್ತು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾವೇಶ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ತಮ್ಮನ್ನ ಉದ್ದೇಶಿಸಿ ಇವತ್ತು ಅವರ ಜೊತೆ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು, ನಾನು, ಎಲ್ಲ ಸುರ್ಜಿವಾಲ ಸಾಹೇಬರು ಎಲ್ಲ ಕೂಡ ಇಲ್ಲಿಗೆ ಬಂದಿದ್ದೇವೆ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊದಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿ ಅವರ ಆತ್ಮೀಯತೆಯನ್ನು ಬಹಳ ಉನ್ನತ ಮಟ್ಟದಲ್ಲಿ ನಾವೆಲ್ಲರ ಜೊತೆಯಲ್ಲಿ ಇದ್ದಂಥವರು. ಅವರು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ. ಸರ್, ಖರ್ಗೆ ಸಾಹೇಬ್ರೆ, ತಮಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ನಾನು ಶಿವಮೊಗ್ಗಕ್ಕೆ ಹೋಗಲೇಬೇಕು, ಶಿವಮೊಗ್ಗದಲ್ಲಿ ಭಾಷಣ ಮಾಡಲೇಬೇಕು, ಬಂಗಾರಪ್ಪನವರ ಸುಪುತ್ರಿಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗದಲ್ಲಿ ಗೆಲ್ಲೇಬೇಕು ಅಂತೇಳಿ ಇವತ್ತು ಅವರು ಬಂದಿದ್ದಾರೆ. ಶ್ರೀ ರಾಹುಲ್ ಗಾಂಧಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಗುಲ್ಬರ್ಗ ಮುಗಿಸಿ ಈಗ ತಾನೇ ನಾವು ಗುಲ್ಬರ್ಗ ಯಾದಗಿರೆಲ್ಲ ಮುಗಿಸಿ ನಾವು ಬಂದಿದ್ದೇವೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ, ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಸುರ್ಜಿವಾಲ ಸಾಹೇಬರು ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಎಲ್ಲ ಮಂತ್ರಿಗಳು, ನಮ್ಮ ಕಾರ್ಯಾಧ್ಯಕ್ಷಗಳು, ನಮ್ಮ ಶಾಸಕ ಮಿತ್ರರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸಿ 1-2-3 ನಿಮಿಷ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೆಚ್ಚಿಗೆ ನಮ್ಮ ಸಮಯವನ್ನ ರಾಹುಲ್ ಗಾಂಧಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಂತ ಖರ್ಗೆ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ನಾನು ಹೇಳೋದಿಷ್ಟೇ. ಇವತ್ತು ನಮ್ಮ ಅಭ್ಯರ್ಥಿ ಹಿಂದೆ ಬಹುಶಃ ಮೊದಲಿಂದನೂ ಕೂಡ ಈ ಒಂದು ನಾಡು, ಕುವೆಂಪುರವರ ನಾಡು, ಬಂಗಾರಪ್ಪನವರಿಗೆ ಆಶೀರ್ವಾದ ಮಾಡಿದಂತ ನಾಡಿದು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕೂಡ ಇವತ್ತು ಎಲ್ಲ ವರ್ಗದ ಜನರಿಗೆ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪುರವರು ಏನ್ ನಾಡಿದ್ದಾರೆ, ಅದಕ್ಕೆ ಒಂದು ಪವಿತ್ರವಾದಂತಹ ಭೂಮಿ. ಯುವಕರಿಗೆ ಇದೇ ಭೂಮಿಯಿಂದ ಮುಖ್ಯಮಂತ್ರಿಗಳ ಯುವ ನ್ಯಾಯವನ್ನು ಕೊಟ್ಟಂತಹ ಭೂಮಿ. 5 ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನ ತುಂಬಿದೀವೋ ಇಲ್ವೋ, ಶಕ್ತಿ ಕೊಟ್ಟಿದ್ದೇವೋ ಇಲ್ಲೋ, 5 ಗ್ಯಾರಂಟಿ ತುಂಬಿದೆಯೋ ಇಲ್ಲೋ, ಎಲ್ಲರೂ ಕೂಡ ತಪ್ಪಿದೆ. ಇಷ್ಟಕ್ಕೆ ತಾವು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಿಂದೆ ನಾನು ಇವತ್ತು ಬೇರೆ ಪಕ್ಷದ ವಿಚಾರ ಇನ್ನೊಂದು ಇಲ್ಲಿ ಮುಖ್ಯ ಅಲ್ಲ. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ಉಳಿಸಿದ್ದೇವೆ. ಆ ಮಾತನ್ನು ಉಳಿಸೋದ್ರಿಂದ ಇವತ್ತು ಜನ ಇಡೀ ರಾಜ್ಯದಲ್ಲಿ 28 ಸೀಟ್ಗೆ ಖಂಡಿತ 20 ಸೀಟನ್ನ ಗೆಲ್ತೀವಿ. ನಮ್ಮ ಎಲ್ಲ ವರದಿ ಪ್ರಕಾರ ಈ ಶಿವಮೊಗ್ಗ ಸೀಟು ಈ ಬಾರಿ ಕಾಂಗ್ರೆಸ್ ಸೀಟ್ ಆಗೇ ಆಗ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು ಇದೆ. ಆದ್ರಿಂದ ತಾವೆಲ್ಲ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದನ ಮಾಡಬೇಕು. ನೀವೆಲ್ಲ ಮನೆಗೆ ಹೋಗಿ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ತಿಳಿಸಬೇಕು. ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯನವರು ಹೆಂಗೆ 5 ಗ್ಯಾರಂಟಿಗಳಿಗೆ ಸೈನ್ ಹಾಕಿ ನಿಮ್ಗೆ ಕೊಟ್ಟಿದ್ದೇವೆ, ಅದೇ ರೀತಿ ಅವರು ಕೂಡ ಗ್ಯಾರಂಟಿಯನ್ನ ಸೈನ್ ಹಾಕಿ ಕೊಟ್ಟಿದ್ದಾರೆ. ನೀವೆಲ್ಲ ಸೇರಿ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಒಂದ್ಸತಿ ಒಂದು ಘೋಷಣೆ ಹೋಗ್ಲಿ, ಇಡೀ ದೇಶಕ್ಕೆ ಕಾಣಲಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ಇವತ್ತು ಪುಣ್ಯಭೂಮಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ
ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನುಯಾಯಿಗಳು, ನನ್ನ ಹಿರಿಯರು, ನಮ್ಮ ಪಕ್ಷದ ಉನ್ನತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ವೇದಿಕೆಯನ್ನ ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ. ಎಲ್ಲರೂ ಸ್ವಲ್ಪ ಚಪ್ಪಾಳೆ ಮೂಲಕ ದೊಡ್ಡಕ್ಕೆ ಕೇಳಿಸ್ಬೇಕು. ನಮ್ಮ ನೆಚ್ಚಿನ ನಾಯಕರು ಹಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಹಾಗೂ ಮಣಿಪುರಿಂದ ಮುಂಬೈವರೆಗೆ ಭಾರತ್ ಜೋಡೋ ಯಾತ್ರಾ ಪ್ರಾರಂಭ ಮಾಡಿ ದೇಶಕ್ಕೆ ಒಕ್ಕಟ್ಟಿಡ್ತಕ್ಕಂಥ ಸರ್ವ ಪ್ರಯತ್ನವನ್ನು ಮಾಡಿದಂಥ ನಮ್ಮ ಯುವ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿಯವರೇ, ವೇದಿಕೆ ಮೇಲೆ ಕುಳಿತಂಥ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿ ಅವರೇ, ರಣದೀಪ್ ಸುರ್ಜೇವಾಲಾಜಿ ಅವರೇ, DK ಶಿವಕುಮಾರ್ ಜಿ ಅವರೇ, ಮಧು ಬಂಗಾರಪ್ಪನವರೇ, ಶಿವರಾಜ್ ಕುಮಾರ್ ಅವರೇ ಹಾಗೂ ಗೋಪಾಲ್ ಕೃಷ್ಣ ಬೇಲೂರ್ ಅವರೇ ಹಾಗೂ ಸಂಗಮೇಶ್ವರರೇ, PB ಜಯಚಂದ್ರ ಅವರೇ ಹಾಗೂ ಷಡಾಕ್ಷರಿ ಅವರೇ, ಕ್ಷಮಿಸಬೇಕು, ವೇದಿಕೆ ಮೇಲೆ ಕುಳಿತಂಥ ಅನೇಕ ಗಣ್ಯರಿದ್ದಾರೆ. ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅದಕ್ಕೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರೇ, ಇಲ್ಲಿ ಕುಳಿತಂಥ ನಮ್ಮ ರೈತ ಬಾಂಧವರೇ, ಯುವ ನಾಯಕರೇ, ತಾಯಿಂದರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದೇವೆ. ಚುನಾವಣಾ ಪ್ರಚಾರದಲ್ಲಿ ನಾವು ಕೆಲವು ನ್ಯಾಯಗಳನ್ನು ನಿಮ್ಮ ಮುಂದೆ ಇಡಬೇಕು ಮತ್ತು ಕೆಲವು ಕೊಡುಗೆಗಳನ್ನು ನಮ್ಮ ದೇಶದ ಜನರಿಗೆ ನಾವು ಕೊಡಬೇಕು ಅಂತ ಹೇಳಿ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ 5 ನ್ಯಾಯ ಸ್ಕೀಮನ್ನು, 5 ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ. ಪ್ರತಿ ಒಬ್ಬರಿಗೆ ಒಂದೊಂದು ಸ್ಕೀಮ್ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಿಂದ ಅದು ಬಸ್ ಪ್ರಯಾಣ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಸ್ಕೀಮ್ ಇರ್ಬೋದು ಮತ್ತು ಯುವ ನಿಧಿ ಇರ್ಬೋದು. ಇವೆಲ್ಲನೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ಗ್ಯಾರಂಟಿಗಳನ್ನು ಈಗಾಗಲೇ ನಿನಗೆ ತಲುಪ್ತಾ ಇದೆ. ಆದರೆ ರಾಹುಲ್ ಗಾಂಧೀಜಿ ಅವರು ಕೆಲವು ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಲೈನ್ಸ್ ಪಾರ್ಟ್ನರ್ಸ್ ಅಂದರೆ ಎಲ್ಲ ಪಕ್ಷದ ಒಕ್ಕೂಟ ಸೇರಿ ಏನು ನಾವು ಮಾಡಿದ್ದೇವೆ, ಅಲ್ಲಿ ಆ ಪಕ್ಷದ ಕೆಲವು
ನ್ಯಾಯ ಯೋಜನೆಗಳನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದನ್ನು ನಾವು ಅಧಿಕಾರಕ್ಕೆ ಬಂದರೆ ಆ ಯೋಜನೆಗಳು ಖಂಡಿತವಾಗಿ ನಾವು ಜಾರಿಗೆ ತರ್ತೇವೆ. ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ತಂದಿದೆ. ಬಂಧುಗಳೇ, ನಮ್ಮ 5 ನ್ಯಾಯಗಳಿವೆ, 25 ಗ್ಯಾರಂಟಿಗಳಿವೆ. ಮೊದಲನೇದಾಗಿ ನಮ್ಮ ಮಹಿಳಾ ನ್ಯಾಯ, ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಅವರ ಅಕೌಂಟ್ನಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ನಾವು ಹಾಕಿದ್ದೀವಿ. ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ. ನಮ್ಮ ಗ್ಯಾರಂಟಿಗಳು ಅದು ಕರ್ನಾಟಕ ಇರಬಹುದು, ತೆಲಂಗಾಣ ಇರಬಹುದು, ಹಿಮಾಚಲ್ ಇರಬಹುದು, ಅದೇ ರೀತಿಯಾಗಿ ಇಡೀ ದೇಶದ ನಾಗರಿಕರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ, ಮಹಿಳಾ ನ್ಯಾಯ, ಈ ಯೋಜನೆಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೇವೆ. ಎರಡನೇದು, ಯುವಕರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ನೌಕರಿಗೆ ಯೋಗ್ಯರಾಗತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ಪ್ರತಿ ತಿಂಗಳ 8,500 ರೂಪಾಯಿ ನಾವು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ನಾವು ಮಾಡೇ ತೀರ್ತೇವೆ. ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ, ಹಿಂದೆ ಸೋನಿಯಾ ಗಾಂಧೀಜಿ ಅವರು ಚೇರ್ಪರ್ಸನ್ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು 72,000 ಕೋಟಿ ರೂಪಾಯಿ ಸಾಲ ಮನ್ನಾವನ್ನು ರೈತರದ್ದು ಮಾಡಿಕೊಟ್ಟಿದ್ದೇವೆ. ಈಗೂ ಕೂಡ ನಾವು ರೈತರ ಸಾಲ ಮನ್ನಾ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಇದು ರೈತರ ನ್ಯಾಯ. ಆಮೇಲೆ ಶ್ರಮಿಕ ನ್ಯಾಯ, ನಮ್ಮ ಕೂಲಿಕಾರರಿಗೆ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಕಾರ್ಮಿಕರ ದಿನಾಚರಣೆ ಆಯಿತು. ಮೋದಿ ಒಂದು ಯೋಜನೆನೂ ಕೂಡ ಕಾರ್ಮಿಕರಿಗೆ ಘೋಷಣೆ ಮಾಡಲಿಲ್ಲ. ಆದರೆ ನಾವು ಕಾರ್ಮಿಕರಿಗೆ ಅನೇಕ ಕಾನೂನುಗಳು ಇವರೇನು ತೆಗೆದುಹಾಕಿದ್ದಾರೆ, ಆ ಕಾನೂನು ಪುನಃ ತಂದು ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನರೇಗಾ ಯೋಜನೆಯಲ್ಲಿ ಈಗ ಕೊಡ್ತಕ್ಕಂಥ ಹಣ ಬಹಳ ಕಡಿಮೆ ಇದ್ದ ಕಾರಣ ನರೇಗಾ ಯೋಜನೆಯಲ್ಲಿ ಕನಿಷ್ಠ 400 ರೂಪಾಯಿ ನಾವು ಕೊಟ್ಟು ಮಹಿಳೆಯರಿಗಾಗಲಿ ಅಥವಾ ಗಂಡಸರಿಗಾಗಲಿ ಅದನ್ನು ನಾವು ಕೊಡ್ತೇವೆ. ಅವರಿಗೂ ಕೂಡ ನಾವು ರಕ್ಷಣೆ ಕೊಡ್ತೇವೆ. ಮತ್ತು ಇವರೇನು ಕೆಲವು ಕಾನೂನುಗಳನ್ನು ರದ್ದುಪಡಿಸಿದಾರೋ ಆ ಕಾನೂನು ನಾವು ತಂದು ಪುನಃ ರೈತರಿಗೆ, ನಮ್ಮ ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ. ಕೊನೆಯದಾಗಿ ಜಾತಿ ಗಣತಿ, ಇದ್ರ ಬಗ್ಗೆ ಮೋದಿಯವರು ಬಹಳ ಭುಗುಲೆಬ್ಬಿಸಿದ್ದಾರೆ. ಎಲ್ಲ ಕಡೆ ಸುಮ್ಮನೆ ಹೋಗೋದು. ಮತ್ತು ನನಗೆ ಅರ್ಥ ಆಗ್ತಾ ಇಲ್ಲ, ಶಿವಮೊಗ್ಗ ಇದು ಬುದ್ಧಿವಂತರ ಜಿಲ್ಲೆ, ಇದು ದಡ್ಡರ ಜಿಲ್ಲೆ ಅಲ್ಲ. ಈ ಜಿಲ್ಲೆ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನ ಈ ಒಂದು ಜಿಲ್ಲೆಗೆ ನೋಡ್ತಾರೆ. ಯಾಕಂದ್ರೆ ಇಲ್ಲಿ ಅನೇಕ ಮೂವ್ಮೆಂಟ್ಗಳು ನಡೆದು, ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲಿ ನಡೀತು. ಭೂ ಸುಧಾರಣೆ ಕಾನೂನು ನಾವು ತಂದಾಗ, ಇಂದಿರಾ ಗಾಂಧೀಜಿ ಅವರು ತಂದಾಗ ಯಾರ್ದಾದ್ರೂ ಭೂಮಿ ಕಿತ್ತಿ ನಾವು ತೆಗೆದುಕೊಂಡಿದ್ದೇವ? ನಾವು ಭೂ ಸುಧಾರಣೆ ಕಾನೂನು ತಂದು ನ್ಯಾಯವಾಗಿ ಯಾರಿಗೆ ಕೊಡಬೇಕು ಆ ಕಾನೂನಿನ ಪ್ರಕಾರ ಕೊಟ್ಟಿದ್ದೇವೆ. ಇಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ನಿಂದ ಲಾಭ ಪಡೆದವರಿದ್ದಾರೆ. ಅನೇಕ ಜನ ಟೆನೆಂಟ್ರು ಮಾಲೀಕರಾಗಿದ್ದಾರೆ. ಈ ಕೆಲಸ ನಾವು ಮಾಡಿದ್ವಿ. ನಾವು ಯಾರ ಮನೆಯಾಗ ಹೋಗಿ ಮಂಗಳಸೂತ್ರ ಕದ್ದಿಲ್ಲ, ಯಾರ ಮನೆಯಲ್ಲಿ ಹೋಗಿ ಅಲ್ಮಾರಿದಾಗ ಎಷ್ಟು ದುಡ್ಡಿದೆ ಅಂತ ನಾವು ಮಾಡಿಲ್ಲ. ಇದು ಎಲ್ಲ ಮೋದಿಜಿ ಅವರು
ಬುಗುಲೆಬ್ಬಿಸ್ತಾರೆ. ಏನೋ ಏನು ಹೇಳಬೇಕು ಅದು ಹೇಳೋದಿಲ್ಲ. ಬಡವರ ಬಗ್ಗೆ ಏನು ಹೇಳಿ ಮಾಡಿದ್ರಿ ನೀವು ಹೇಳಿ, ಯುವಕರ ಬಗ್ಗೆ ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿರಿ ನೀವು ಹೇಳಿ. ಅದನ್ನ ಬಿಟ್ಟು ನಿಮ್ಮ ಭೂಮಿ ಕಸ್ಕೊಳ್ತಾರೆ, ನಿಮ್ಮ ಮಂಗಲಸೂತ್ರ ತಗೊಳ್ತಾರೆ, ನಿಮ್ಮ ಬಂಗಾರ ತಗೊಳ್ತಾರೆ, ನಿಮ್ಮ ಬೆಳ್ಳಿ ತಗೊಳ್ತಾರೆ. ಅರೆ ಇದು ಏನಾದರೂ ಒಬ್ಬ ಮುಖ್ಯಮಂತ್ರಿ ಹೇಳ್ತಕ್ಕಂಥದ ಸಾಧ್ಯ? ಅದಕ್ಕೆ ಬಂಧುಗಳೇ, ಅವ್ರೇನು ಹೇಳ್ತಾರೆ ಇದಕ್ಕೆ ಹೋಗಬೇಡಿ ನೀವು. ನಾವು ಯಾವಾಗಲೂ ನ್ಯಾಯದ ಪ್ರಕಾರ ಬಡವರ ಪರವಾಗಿ ನಾವಿದ್ದೇವೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಬಡವರ ಪರವಾಗಿ ಹೋರಾಟ ಬಹಳ ದಿವಸದಿಂದ ಆಗಿದೆ. ಬಂಗಾರಪ್ಪನವರು ಇದ್ದಾಗ ಕಾಗೋಡು ತಿಮ್ಮಪ್ಪನವರು ಕೂಡ ಇದ್ದಾರೆ, ರಾಮ್ ಮನೋಹರ್ ಲೋಹಿಯಾ ಅವರು ಬಂದರು, ಅನೇಕ ಜನ ಬಂದು ಇಲ್ಲಿ ದೊಡ್ಡ ಚಳವಳಿಗಳು ಮಾಡಿದ್ರು. ಆದರೆ ಕಾಂಗ್ರೆಸ್ ಪಾರ್ಟಿ, ಇಂದಿರಾ ಗಾಂಧಿ ಅವರು ಭೂ ಸುಧಾರಣೆ ತಂದು ಎಲ್ಲರಿಗೆ ಜಮೀನು ಕೊಡ್ತಕ್ಕಂಥದ್ದು ಮಾಡಿದ್ರು. ಈ ಕೆಲಸ ನಾವು ಮಾಡ್ತೇವೆ ಬಡವರ ಪರವಾಗಿ. ಅದಕ್ಕಾಗಿ ಬಂಧುಗಳೇ, ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ನಾವು ಬಡವರ ಪರ ಇದ್ದೇವೆ, ಹೋರಾಡ್ತೇವೆ. ರಾಹುಲ್ ಗಾಂಧೀಜಿ ಅವರು ಹಗಲು ರಾತ್ರಿ ಎಲ್ಲ ಕಡೆ ಅಡ್ಡಾಡ್ತಾರೆ, ಪ್ರತಿ ಒಂದು ಕಡೆ ಹೋಗಿದ್ದಾರೆ. ಇವತ್ತು ಅವ್ರ ಮೇಲೆ 10 ಕೇಸ್ಗಳು ಹಾಕಿದ್ದಾರೆ ಮೋದಿಜಿಯವರು, ಶಾ ಮತ್ತು ಏನಾದರೂ ದಿನ ಮೋದಿಗೆ ಮತ್ತು ಶಾ ಅವರಿಗೆ ಕಾಂಗ್ರೆಸ್ಗೆ ಬೈದೇ ಹೋದರೆ ಅವರಿಗೆ ಬಹುಶಃ ಅವರಿಗೆ ಅನ್ನ ಅದೇನು ಜೀರ್ಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪಾರ್ಟಿಗೆ ಬೈಬೇಕು, ಗಾಂಧಿ ಫ್ಯಾಮಿಲಿಗೆ ಬೈಬೇಕು, ಇದೇ ಕೆಲಸ ಮೋದಿಜಿ ಅವ್ರದ್ದು ಮತ್ತು ಶಾದು. ಆದರೆ ನಾವಿದಕ್ಕೆಲ್ಲ ಹೆದರೋರು ಅಲ್ಲ, ಹೆದರೋದು ಇಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಯೋಜನೆ ನಾವು ತಗೊಂಡ್ರೆ ಅದನ್ನು ನಾವು ಅನುಷ್ಠಾನ ಮಾಡಬೇಕು. ಅದಕ್ಕಾಗಿ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಡರೋ ಮತ್ ಅಂತ. ಅಂದ್ರೆ ಯಾರು ಹೆದರಬೇಡಿ, ನೀವು ಹೆದರಿದ್ರೆ ಸತ್ರಿ, ಜೋ ಡರ್ ಗಯಾ ಓ ಮರ್ ಗಯಾ. ಅದಕ್ಕೆ ನೀವು ಹೆದರಬೇಡಿ, ನಮ್ಮ ಜನರ ರಕ್ಷಣೆ ಮಾಡಬೇಕಾಗ್ಯದ. ವಿಶೇಷವಾಗಿ ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು. ಆ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಸಂವಿಧಾನ ಇದೆ ಅಂತ ಹೇಳಿ ದಲಿತರು MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಮತ್ತು ಅನೇಕ ಹೆಣ್ಣು ಮಕ್ಕಳು ಇವತ್ತು ಪಂಚಾಯತಿ ಚೇರ್ಮನ್ ಆಗಿದ್ದಾರೆ. ಅದು ರಾಜೀವ್ ಗಾಂಧಿ ಅವರಿಂದ. ಇದು ನೆನಪಿನಲ್ಲಿ ಇಟ್ಕೊಂಡು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ರಕ್ಷಣೆ ಮಾಡಬೇಕು. ಇದೇ ನಮ್ಮ ಗುರಿ. ಇದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆಮೇಲೆ ಬೆಲೆ ಏನು ಏರ್ತಾ ಇದೆ ಅದಕ್ಕೆ ಕಡಿಮೆ ಮಾಡ್ತಕ್ಕಂಥದ್ದು, ಯುವಕರಿಗೆ ನೌಕರಿಗಳು ಕೊಡ್ತಕ್ಕಂಥದ್ದು, ಇವೆಲ್ಲ ಕೆಲಸ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾಡೇ ತೀರ್ತೇವೆ. ಆ ಕೆಲಸ ಅದಕ್ಕಾಗಿ ನಿಮಗೆ ವೋಟ್ ಕೇಳ್ತಾ ಇದ್ದೇವೆ. ನಮ್ಮ ಚಿನ್ನ ಹಸ್ತ ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಚಿನ್ನ ಏನು? ಯಾಕಪ್ಪ ಉಸಿರೇ ಇಲ್ಲ, ಊಟ ಮಾಡಿಲ್ಲ. ಕಾಂಗ್ರೆಸ್ ಚಿನ್ನ ಇದು ಎಲ್ಲ ನೀವು ನೆನಪಿನಲ್ಲಿ ಇಟ್ಟು ಹಸ್ತಕ್ಕೆ ಮತ ಕೊಡಿ ಮತ್ತು ಕಾಂಗ್ರೆಸ್ಗೆ ಹಾರಿಸ್ತನ್ನಿ. ಮುಂದಿನ ದಿನಗಳಲ್ಲಿ ನಾವೇನು ಈ ವಚನಗಳನ್ನು ಕೊಟ್ಟಿದ್ದೇವೆ ಇದ್ರ ಮೇಲೆ ರಾಹುಲ್ ಗಾಂಧೀಜಿ ಅವ್ರ ಸೈನ್ ಇದೆ, ನನ್ನ ಸೈನ್ ಇದೆ. ಈ ಗ್ಯಾರಂಟಿ ನಮ್ದು ಖಂಡಿತ. ಮೋದಿ ಗ್ಯಾರಂಟಿಗಳಲ್ಲ, ಸುಳ್ಳಾಡೋದೇ ಗ್ಯಾರಂಟಿ. ನಿಜ ಎಂದು ಹೇಳಲ್ಲ, ನಿಜ ಎಂದು ಹೇಳೋದಿಲ್ಲ. ಸುಳ್ಳಿನ ಗ್ಯಾರಂಟಿ ಮಾತ್ರ ಅವ್ರ ಬಲ್ಲಿ. ನಿಜ ಜನರಿಗೆ ಸಹಾಯ ಮಾಡೋದು ನಮ್ಮದು. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ನಾನು ಸ್ಲೋಗನ್ ಹೇಳ್ತೇನೆ, ದಯವಿಟ್ಟು ತಾವು ಹೇಳಬೇಕು. ನಾನು ಹೇಳ್ತೇನೆ, ಮೋದಿ ಹಟಾವ್ ದೇಶ್ ಬಚಾವ್. ಮೋದಿ ಹಟಾವ್, ಮೋದಿ ಹಟಾವ್, ಮೋದಿ ಹಟಾವ್. ಜೈ ಹಿಂದ್. ಯಾಕಪ್ಪ ಸಪ್ಪಗೆ ಜೈ ಹಿಂದ್ ಅಲ್ಲೂ? ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್,
ನಮಸ್ಕಾರ, ನಿಮ್ಮೆಲ್ಲರಿಗೆ ವಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಖಾರ್ಗೆ ಸಾಹೇಬರಿಗೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣವರು ಒಂದೆರಡು ಮಾತಾಡಬೇಕು. ನೀವು ಕೈ ಎತ್ತಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶಿವಣ್ಣವರು ಆಶೀರ್ವಾದ ಪಡಲಿಕ್ಕೆ ಬರಬೇಕು ಅಂತೇಳಿ ವೇದಿಕೆಗೆ ಕೂಗ್ತೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ಭಾಳ ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಯರ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ. ಇದು ಎರಡನೇ ಬಾರಿ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್, ಸುರ್ಜೇವಾಲಾ ಅವರು, ಗೋಪಾಲಕೃಷ್ಣ ಅವರು, ಆಮೇಲೆ ನಮ್ಮ ಸಂಗಮೇಶ್ವರ್ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಓದ್ ಸಮಾರಂಭದಲ್ಲಿ ಹೇಳಿದ್ದೆ, ನಾನು ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ. ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ, ಅವ್ರ ಮನುಷ್ಯತ್ವದ ಅಭಿಮಾನಿ. ಯಾಕಂದರೆ ಯಾವ ಮನುಷ್ಯ ಫಿಟ್ಟಾಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ಟಾಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾನೆ. ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮತ್ತೊಮ್ಮೆ ಒಂದ್ಸತಿ ಕೈ ಎತ್ತಿ ಶಿವಣ್ಣವರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲರೂ ಕೈ ಎತ್ತಿ. ತುಂಬಾ ಧನ್ಯವಾದಗಳು. ಇವಾಗ ನಾವೆಲ್ಲ ಕಾಯ್ತಾ ಇರತಕ್ಕಂಥ ಒಂದು ಈ ಪುಣ್ಯ ಭೂಮಿಯಲ್ಲಿ ಶಿವಮೊಗ್ಗದಿಂದ ಇಡೀ ದೇಶಕ್ಕೆ, ಬರೀ ಇಲ್ಲಿಗಲ್ಲ ಇಡೀ ದೇಶಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣನ ಸಮಾನರಾಗಿರ್ತಕ್ಕಂಥ ಈ ದೇಶವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದುಗೂಡಿಸ್ತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ. ಹಲೋ, मल्लिकार्जुन खड़गे जी, सिद्धरमैया जी, रणदीप सुरजेवाला जी, DK शिवकुमार जी, मधु बंगारप्पा जी, शिव राजकुमार जी, गोपाला कृष्णन जी, संगमेश्वरा जी, जयचंद्रा जी, सदाक्षरी जी, हमारे स्टेज पे वरिष्ठ नेता, पार्टी के हमारे कार्यकर्ता, बब्बर शेर, भाइयों और बहनों, कर्नाटक के युवाओं, महिलाओं, प्रेस के हमारे मित्रों, आप सबका यहाँ दिल से बहुत बहुत स्वागत। बहुत गर्मी है, आप दूर दूर से आए, मेरी बात सुनने आए, दिल से आपका धन्यवाद करता हूं। ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಇಷ್ಟೊಂದು ಬಿಸಿಲಿದ್ರು ಕೂಡ ನೀವೆಲ್ಲ ಬಂದಿದ್ರಿ, ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ये चुनाव पहला चुनाव है जहां बीजेपी के नेताओं ने साफ कह दिया है कि वो हिंदुस्तान के कॉन्स्टिट्यूशन को, संविधान को बदलना चाहते हैं, खत्म करना चाहते हैं। ಇವತ್ತು ಬಿಜೆಪಿಯವರು ಸಂವಿಧಾನವನ್ನ ತೆಗಿಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ಈ ಚುನಾವಣೆ ನಡೀತಾ ಇದೆ. एक तरफ कांग्रेस पार्टी जो संविधान की रक्षा कर रही है और जिसने हिंदुस्तान की जनता के साथ मिलकर यह संविधान देश को दिया था, ಇವತ್ತು ಅವರ ಕೈಯಲ್ಲಿ ಹಿಡ್ತಕ್ಕಂಥ ಈ ಸಂವಿಧಾನವನ್ನ ಕಾಂಗ್ರೆಸ್ ರಕ್ಷಣೆಯನ್ನ ಮಾಡ್ತಾ ಇದೆ. ಇವತ್ತು ಈ ಜನರು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. उसमें अंबेडकर जी की
का भी बहुत बड़ा योगदान था, अंबेडकर जी का बड़ा योगदान था। ದಯವಿಟ್ಟು ಕ್ಷಮಿಸಬೇಕು, ಅಂಬೇಡ್ಕರ್ ಅವರಿಗೆ ನಾವು ನಿಜವಾಗ್ಲೂ ಇವತ್ತು ಧನ್ಯವಾದಗಳನ್ನ ನಾವು ಹೇಳಬೇಕಾಗ್ತದೆ. संविधान में साफ लिखा है कि हिंदुस्तान में समानता होनी चाहिए, इक्वालिटी होनी चाहिए। ಸಂವಿಧಾನದಲ್ಲಿ ಸಮಾನತೆಯನ್ನ ತರಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಬರೆದಿದೆ. और इस संविधान में साफ लिखा है कि रिजर्वेशन होना चाहिए। ಈ ಸಂವಿಧಾನದಲ್ಲಿ ರಿಸರ್ವೇಶನ್ ಬೇಕು ಅಂತ ಹೇಳಿ ಆಗ್ಲೇ OBCಗೆ SC/STಗೆ ಬರೆದಿಟ್ಟಿದ್ದಾರೆ. और इन दो चीजों को बीजेपी मिटाने की कोशिश कर रही है। वो नहीं चाहते कि रिजर्वेशन हो और वो संविधान को जड़ से उठाकर फेंकना चाहते हैं, खत्म करना चाहते हैं। ಈ ಎರಡು ವಿಚಾರಗಳನ್ನ ಬಿಜೆಪಿ ಅವರು ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಅಂತ ಇದ್ದಾರೆ. ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ದು ಇದೆ. कुछ दिन पहले उनके नेशनल प्रेसिडेंट ने इंटरव्यू में कहा, जो भी समानता चाहता है वो नक्सलवादी है। ಏನು ಇವತ್ತು ಬಿಜೆಪಿ ಒಂದು ದೊಡ್ಡ ನಾಯಕರು ಹೇಳ್ತಾರೆ, ಎಲ್ಲಿ ಸಮಾನತೆ ಬೇಕು ಅವರೆಲ್ಲ ನಕ್ಸಲರು ಅಂತ ಹೇಳಿ ಹೇಳ್ತಾ ಇದ್ದಾರೆ. पूरी दुनिया के सामने बीजेपी के प्रेसिडेंट ने इस किताब पर एक बार फिर आक्रमण किया। ಬಿಜೆಪಿ ಪ್ರೆಸಿಡೆಂಟ್ ಅವರು ಈ ಸಂವಿಧಾನವನ್ನ ಡಿಸಾನರ್ ಮಾಡಿದ್ದಾರೆ, ಇದನ್ನ ಬೇಡ ಅಂತ ಹೇಳಿದ್ದಾರೆ. और फिर उनके प्रधानमंत्री कहते हैं कि हम संविधान की रक्षा करना चाहते हैं। ಒಂದು ಕಡೆಗೆ ಪ್ರಧಾನ ಮಂತ್ರಿಗಳು ನಾವು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. अगर आप संविधान की रक्षा करना चाहते हैं तो आपका प्रेसिडेंट संविधान पर, समानता पर क्यों आक्रमण कर रहा है? वो क्यों कह रहा है कि अगर समानता चाहने वाले लोग नक्सली हैं? ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಮತ್ತೆ ಎಲ್ಲ ಇದು ಇರಬೇಡ, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ये प्रधानमंत्री को जवाब देना चाहिए। PM ಅವರು ಇದನ್ನ ಆನ್ಸರ್ ಮಾಡಬೇಕು. ಸರ್ ಓಕೆ, ಕನ್ನಡದಲ್ಲಿ ಮಾಡಿ. ಓಕೆ, ಸಾರಿ ಸರ್. तो बीजेपी के प्रेसिडेंट ने फिर से इस कॉन्स्टिट्यूशन पर आक्रमण किया। ಬಿಜೆಪಿನವರು ಮತ್ತೆ ಒಂದ್ಸತಿ ನಮ್ಮ ಸಂವಿಧಾನವನ್ನು ಮತ್ತೆ ತಿರ್ಚಲಿಕ್ಕೆ ನೋಡ್ತಿದ್ದಾರೆ. वो सारे लोगों को कह रहा है, अगर दलित समानता चाहते हैं, अगर ओबीसी समानता चाहते हैं, अगर आदिवासी समानता चाहते हैं, तो वो नक्सलवादी हैं। ನಾವು ಕಾಂಗ್ರೆಸ್ ಪಕ್ಷದಿಂದ OBC ಬಗ್ಗೆ, ನಮ್ಮ ದಲಿತರ ಬಗ್ಗೆ, ಆದಿವಾಸಿ ಬಗ್ಗೆ ಮಾತನಾಡಿದ್ರೆ ನಮ್ಗೆ ಇವರು ನಕ್ಸಲ್ವಾದಿ ಅಂತ ಹೇಳ್ತಿದ್ದಾರೆ. इससे बड़ा कॉन्स्टिट्यूशन पर आक्रमण नहीं हो सकता है। ಇದರಿಂದ ಹೆಚ್ಚಾಗಿ ಸಂವಿಧಾನದ ಮೇಲೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. बीजेपी के प्रेसिडेंट को एकदम इस्तीफा देना चाहिए और प्रधानमंत्री को देश के दलितों से, पिछड़ों से, आदिवासियों से माफी मांगनी चाहिए कि उनके प्रेसिडेंट ने कॉन्स्टिट्यूशन पर आक्रमण किया। ರಾಷ್ಟ್ರದ ಪ್ರಧಾನ ಮಂತ್ರಿ ಅವರಿಗೆ ಬಿಜೆಪಿ ಅವರ ಅಧ್ಯಕ್ಷರಾಗಿರ್ತಕ್ಕಂಥ JB ನಡ್ಡಾ ಅವರು ಇವತ್ತಿನ ದಿವಸ ಈ ಸಂವಿಧಾನದ ಬಗ್ಗೆ ಅವಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇಶದ ಜನತೆ ಮುಂದೆ ಅವ್ರಿಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಘೋಷಣೆ ಮಾಡ್ತಾ ಇದ್ದೀನಿ. और प्रधानमंत्री को कर्नाटक की जनता से और हिंदुस्तान की हर माता बहन से भी माफी मांगनी होगी। ಪ್ರಧಾನಮಂತ್ರಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ತಾಯಿಂದ್ರಿಗೆ, ಅಕ್ಕಂದ್ರಿಗೆ ಎಲ್ಲರಿಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಅವು ಮಾತನಾಡಿರ್ತಕ್ಕಂಥದ್ ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. प्रज्वल रवन्ना 400 महिलाओं का रेप करता है। प्रज्वल रवन्ना 400 महिलाओं का रेप करता है, वीडियो बनाता है। ಪ್ರಜ್ವಲ್ ರೇವಣ್ಣ ಅವರು ಸುಮಾರು 400 ಜನ ಹೆಣ್ಮಕ್ಕಳ ಜೊತೆಗೆ ನೋಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ, ನೀವೆಲ್ಲ ನೋಡಿದಿರಿ.
ये सेक्स स्कैंडल नहीं है, इसको मैस रेप कहा जाता है। ಇದು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಇಲ್ಲ, ಇದನ್ನ ಒಂದು ಮಾಸ್ ರೇಪ್ ಅಂತ ಹೇಳ್ಬಿಟ್ಟು ತಿಳಿಬೇಕಾಗುತ್ತದೆ. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं। वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी। ತಾವೆಲ್ಲ ನೋಡ್ದಂಗೆ ರಾಷ್ಟ್ರದ ಪ್ರಧಾನಮಂತ್ರಿಯವರು ಪ್ರಜ್ವಲ್ ರೇವಣ್ಣನ ಜೊತೆಗೆ ಇಟ್ಕೊಂಡು ಅವ್ರ ಬಗ್ಗೆ ಮತಯಾಚನೆ ಆಗಿ ಬಂದಿದ್ರು. ಅವರು ಪ್ರಜ್ವಲ್ ರೇವಣ್ಣಗೆ ತಾವು ತಮ್ಮ ಮತವನ್ನು ಕೊಟ್ರೆ ನನ್ಗೆ ವೋಟ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದ್ರು. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रेवन्ना ने क्या किया था। ಯಾವಾಗ ನರೇಂದ್ರ ಮೋದಿ ಅವರು ಬಂದು ಪ್ರಜ್ವಲ್ ರೇವಣ್ಣದು ಪ್ರಕಾರ ಮತಯಾಚಿಸ್ಲಿಕ್ಕೆ ಬಂದಿದ್ರು, ಇಡೀ ಸಮಾಜಕ್ಕೆ ಗೊತ್ತಾಗಬೇಕು, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಗೊತ್ತಾಗಬೇಕು. ಆವಾಗ ಪ್ರಧಾನ ಮಂತ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೃತ್ಯ ಗೊತ್ತಿತ್ತು. बीजेपी को हर नेता को मालूम था कि प्रज्वल रेवन्ना मैस रेपिस्ट है, तब भी उन्होंने उसका समर्थन दिया और अलायंस किया। ಬಿಜೆಪಿನವ್ರಿಗೆ ಮತ್ತೆ ಬಿಜೆಪಿನವರ ಮುಖಂಡರುಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಒಂದು ಮಾಸ್ ರೇಪಿಸ್ಟ್ ಆಗಿದ್ರು ಸಹ ಆತನಿಗೂ ಮತ್ತೆ ಅವನಿಗೆ ಹಾಸನ್ ಕ್ಷೇತ್ರದಿಂದ ಕೊಟ್ಟರು. प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಡೀ ದೇಶಕ್ಕೆ ಇವತ್ತಿನ ದಿವಸ ಅಪಾಲಜಿ ಮಾಡಬೇಕಾಗ್ತದೆ. ಕಾರಣ ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯಿಂದ ಅವರು ಪ್ರಚಾರವನ್ನು ಮಾಡಿದ್ದಾರೆ. हिंदुस्तान के प्रधानमंत्री ने हिंदुस्तान की हर महिला का अपमान किया है। ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೇವಲ ಇದು ಹಾಸನ್ ಮಾತ್ರ ಅಲ್ಲ, ಕೇವಲ ಇದು ಕರ್ನಾಟಕ ಮಾತ್ರ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರಾಗ ಮಾಡಿದ್ದಾರೆ. और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर सिर झुकाकर माफी मांगनी चाहिए। ಇಡೀ ರಾಷ್ಟ್ರ ಪ್ರಧಾನಮಂತ್ರಿಯವರು, ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ಒಂದು ಘಟನೆಗಾಗಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ತಲೆಬಾಗಿ ಅವರ ಅಪಾಲಜಿ ಕೇಳಬೇಕಾಗ್ತದೆ. दुनिया के किसी भी लीडर ने ऐसा काम पहले नहीं किया होगा। ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಈ ರೀತಿ ಒಂದು ಘಟನೆ ನಾವು ಯಾವತ್ತೂ ನೋಡಲಿಲ್ಲ, ನೋಡೋದು ಇಲ್ಲ. पूरे दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है। ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಚರ್ಚೆ ಆಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಯವರು ಒಬ್ಬ ಮಾಸ್ ರೇಪಿಸ್ಟ್ ಜೊತೆಗೆ ನಿಂತ್ಕೊಂಡು ಅವನ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ಮತ ಯಾಚಿಸಲಿಕ್ಕೆ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ये बीजेपी की विचारधारा है। ಇದೇ ಬಿಜೆಪಿನವ್ರದ್ದು ವಿಚಾರಧಾರ ಇದೆ. अलायंस की जरूरत थी, सत्ता चाहते हैं वो कुछ भी करने को तैयार है। ಅವರು ಗೆಲ್ಲಬೇಕು ಅಂತ ಹೇಳಿ ಅಲಯನ್ಸ್ ಮಾಡಿಕೊಂಡು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಪಡೆಯೋದಕ್ಕಾಗಿ ಏನ್ ಮಾಡಲಿಕ್ಕೂ ತಯಾರಾಗಿದ್ದಾರೆ. आप सोचिए, हिंदुस्तान का प्रधानमंत्री पूरी दुनिया के सामने मैस रेपिस्ट के लिए वोट मांग रहा है। ನೀವು ಯೋಚನೆ ಮಾಡಿ ನೋಡಿ, ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ಜಗತ್ ಮುಂದೆ ಒಬ್ಬ ಮಾಸ್ ರೇಪಿಸ್ಟ್ ಗಾಗಿ ಮತ ಯಾಚಿಸಲಿಕ್ಕೆ ಬಂದಿದ್ದಾರೆ. सत्ता के लिए कुछ भी कर सकते हैं। ಅಧಿಕಾರಕ್ಕಾಗಿ ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ. पिछले 10 साल ಇದು ತುಂಬಿದೆ ಆಲ್ಮೋಸ್ಟ್. ಈ ಕಡೆ ಕಳಿಸಿ ದಯವಿಟ್ಟು. ಹೋಗಮ್ಮ, ಅಲ್ಲಿ ಹೋಗಿ ಕೂಡ ಎಂಟ್ರಿಯಲ್ಲೂ ಯಾರು ಬೇಡ, ಸೇವಾ ದೊಡ್ಡದವರು. ಓಕೆ ಗುಡ್. ಅಲ್ಲಿ ಪ್ಲೇಸ್ ಹತ್ರ ಸೇವಾ ದೊಡ್ಡದವ್ರೆ ಮಾಡ್ತಾರೆ. ಇಲ್ಲಿ ಸೇವಾ ದೊಡ್ಡದವ್ರು ಇದು ತುಂಬಿದೆ ಆಲ್ಮೋಸ್ಟ್. ಈ ಕಡೆ ಕಳಿಸಿ ದಯವಿಟ್ಟು ಈ ಕಡೆ ಕಳಿಸಿ, ಎಡಗಡೆ ಕಳಿಸಿ. ಬರ್ತಾ ಇದ್ದಾರೆ ನೋಡಿ, ಸಾಗರ ರೀತಿಯಲ್ಲಿ ಬರ್ತಾ ಇದ್ದಾರೆ ಜನ, ಸಮುದ್ರದ ಅಲೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಕಳಿಸಿ ಎಡಗಡೆಗೆ.
उन्होंने 22 अरबपति बनाए। ಮಲ್ಟಿ ಮಿಲಿಯನರ್ಸ್ ಮಾಡ್ತಾ ಇದ್ರು, ನಾವು ಲಕ್ಷಾಂತರ ಜನಗೆ ಲಖಪತಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. मोदी जी स्थान से भागने देंगे। ಮೋದಿ ಅವರ ಗ್ಯಾರಂಟಿ ಒಬ್ಬ ಮಾಸ್ ರೇಪಿಸ್ಟ್ಗೆ ದೇಶದಿಂದ ಹೊರಗೆ ಕಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 400 महिलाओं का रेप किया, तब भी प्रधानमंत्री जी ने उसको जर्मनी जाने से नहीं रोका। 400 ಮಹಿಳೆಯರನ್ನ ರೇಪ್ ಮಾಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅವನಿಗೆ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. उनके पास सारी मशीनरी है, इंटेलिजेंस है, कस्टम्स है, सारा का सारा है, तब भी प्रधानमंत्री ने इस मैस रेपिस्ट को जर्मनी जाने दिया। ये उनकी गारंटी है। ಅವರಲ್ಲಿ ಎಲ್ಲಾ ರೀತಿಯ ಅಧಿಕಾರ ಇದ್ರೂ ಸಹ, ಸಿಬಿಐ ಇದ್ರೆ, ಇಮಿಗ್ರೇಷನ್ ಇದೆ, ಕಸ್ಟಮ್ ಇದೆ, ಎಲ್ಲ ಇದ್ರೂ ಸಹ ಇಂಥ ಒಬ್ಬ ಮಾಸ್ ರೇಪಿಸ್ಟ್ಗೆ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. अब अगर आप भ्रष्ट राजनेता हो, मैस रेपिस्ट हो, तो बीजेपी आपकी रक्षा करेगी। अगर ऐसा मास ರೇಪಿಸ್ಟ್ ಜವಾಬ್ದಾರಿ ಆಗಿರ್ತದೆ, ಸೂಕ್ತ ಕ್ರಮವನ್ನು ತಗೊಳ್ತೀವಿ, ಶಿಕ್ಷೆಯನ್ನು ಕೊಡ್ತೀವಿ. अब आपको खुश करने का टाइम आ गया। ಈಗ ನಿಮ್ಮೆಲ್ಲರಿಗೂ ಒಂದು ಅವಕಾಶ ನಿಮ್ಮ ಕೈಯಲ್ಲಿ ಸಿಕ್ಕಿದೆ, ನೀವೊಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. कर्नाटक में हमने 5 गारंटी दी। कर्नाटक गृह लक्ष्मी 2000 रुपए हर महिला के बैंक अकाउंट में। ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹೋಗ್ತಾ ಇದೆ. मतलब 24,000 रुपए साल के, 2,000 रुपए महीने के कर्नाटक के हर महिला के बैंक अकाउंट में गृह लक्ष्मी स्कीम। 2,000 ರೂಪಾಯಿ ತಿಂಗಳಿಗೆ, 12 ತಿಂಗಳಿಗೆ 24,000 ರೂಪಾಯಿ. ಆ ರೀತಿ ಮಹಿಳೆಯರಿಗೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಒಂದು ವರ್ಷಕ್ಕೆ 24,000 ರೂಪಾಯಿ ಹೋಗ್ತಾ ಇದೆ. अब महालक्ष्मी स्कीम। ಈಗ ನಾವು ಮಹಾಲಕ್ಷ್ಮಿ ಸ್ಕೀಮ್ ಅಂತ ಒಂದು ತಂದಿದ್ದೇವೆ. महालक्ष्मी स्कीम हिंदुस्तान की अगली सरकार बनाने जा रही है। ಮಹಾಲಕ್ಷ್ಮಿ ಯೋಜನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ನಾವು ಮಹಾಲಕ್ಷ್ಮಿ ಯೋಜನೆ ತರ್ತಾ ಇದ್ದೀವಿ. हर गरीब परिवार की लिस्ट बनाई जाएगी। ಪ್ರತಿ ಒಂದು ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಪರಿವಾರದಲ್ಲಿ ಅವರು ಲಿಸ್ಟ್ ತಯಾರಾಗ್ತಾ ಇದೆ. करोड़ों लोगों की लिस्ट बनेगी। नरेंद्र मोदी जी ने सबको गरीब बना दिया है। ಕೋಟ್ಯಾಂತರ ಮಹಿಳೆಯರದ್ದು ಲಿಸ್ಟ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರಿಗೂ ಬಡವರಾಗಿ ಮಾಡಿದ್ದಾರೆ. हर परिवार में से एक महिला का नाम चुना जाएगा। ಪ್ರತಿಯೊಂದು ಪರಿವಾರ ಕುಟುಂಬದಿಂದ ಒಬ್ಬ ಮಹಿಳೆಯರದ್ದು ಹೆಸರು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. और साल का 1 लाख रुपया उस महिला के बैंक अकाउंट में चला जाएगा। 1 ಲಕ್ಷ ರೂಪಾಯಿ ಪ್ರತಿಯೊಂದು ವರ್ಷ ಆ ಮಹಿಳಾ ಅವ್ರ ಅಕೌಂಟ್ಗೆ ನಾವು ಕಳಿಸಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ. हर महीने 8,500 रुपए कटाकट 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 आपके बैंक अकाउंट में। ಪ್ರತಿ ತಿಂಗಳು 8,500 ರೂಪಾಯಿ ಪ್ರತಿ ತಿಂಗಳು ಕಟಾಕಟ್ 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 ನಿಮ್ಮ ಅಕೌಂಟ್ಗೆ ಬರ್ತದೆ. कर्नाटक के गरीब परिवारों को साल का 1,24,000 ರೂಪಾಯಿ ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ಬರ್ತದೆ. और जैसे ही हम महालक्ष्मी की बात कर रहे हैं, हिंदुस्तान के प्रधानमंत्री को इरिटेशन हो रहा है, चिड़ मच रही है। ನಾವು ಇಲ್ಲಿ ಮಾತನಾಡ್ತಾ ಇದ್ದೀವಿ, ರಾಷ್ಟ್ರದ ಪ್ರಧಾನಮಂತ್ರಿಗೆ ಭಯ ಬರ್ತಾ ಇದೆ, ಅವರು ಚಿಂತನೆಗಾಗಿದ್ದಾರೆ.
क्योंकि उनके अरबपतियों मित्रों को ये पैसा नहीं मिलने वाला है। ರಾಷ್ಟ್ರದ ಪ್ರಧಾನಮಂತ್ರಿಗೆ ಭಯ ಬರ್ತಾ ಇದೆ, ಅವರು ಚಿಂತನೆಗಾಗಿದ್ದಾರೆ. क्योंकि उनके अरबपतियों मित्रों को ये पैसा नहीं मिलने वाला है। ಯಾತಕ್ಕಾಗಿ ಅಂದ್ರೆ ಅವರ ಜೊತೆಯಲ್ಲಿರ್ತಕ್ಕಂಥ 22 ಜನ ಅಡಾನಿ ಅಂಬಾನಿ ಅವ್ರಿಗೆ ಈ ಹಣವನ್ನು ಅವ್ರಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬಾರಿ ಚಿಂತನಾಗಿದ್ದಾರೆ. युवाओं को अप्रेंटिसशिप का अधिकार हमारी सरकार देने जा रही है। ಯುವಕರಿಗೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಯುವಜನ ಮಿತ್ರರಿಗೆ ಸ್ಟೈಫಂಡ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. युवा निधि में आपको यहाँ 3000 रुपए प्रति महीना मिलता है। ಯುವ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದ ಸರ್ಕಾರದಿಂದ ತಮಗೆ 3000 ರೂಪಾಯಿ ಸಿಗ್ತಾ ಇದೆ. पहली नौकरी पक्की स्कीम हम लागू करने जा रहे हैं। ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕೆಲಸ ನಿರುದ್ಯೋಗಿಗಳಿಗೆ ಜಾಬ್ ಕೊಡೋದಕ್ಕೆ ಅವಕಾಶ ನಾವು ಮಾಡಿ ಕೊಡ್ತಾ ಇದ್ದೀವಿ. 1 साल की नौकरी मिलेगी, 8500 रुपए हर महीने बैंक अकाउंट में जाएंगे, 1 लाख रुपए साल के होंगे और बेस्ट क्वालिटी की ट्रेनिंग हिंदुस्तान के सारे ग्रेजुएट्स को मिलने वाली है। 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ 1 ವರ್ಷಕ್ಕಾಗಿ ನಾವು ಜಾಬ್ ಕೊಡ್ತೀವಿ. ಅದರ ಜೊತೆಗೆ 8500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತದೆ. ಅದು ನಾವು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯುವ ಮಿತ್ರರು ಯಾರು ಗ್ರಾಜುಯೇಟ್ ಆಗಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ತಲುಪ್ತದೆ. उन्होंने आपको बेरोजगारी दी, हम आपको अप्रेंटिसशिप का अधिकार और बैंक में साल के 1 लाख रुपए और दुनिया की सबसे बेहतर ट्रेनिंग देने जा रहे हैं। ಅವರು ಸುಳ್ಳು ಹೇಳಿ ಅವರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಭಾಷಣವನ್ನು ಕೊಟ್ಟರು. ನಾವು ಕಾಂಗ್ರೆಸ್ ಪಕ್ಷದಿಂದ ವರ್ಷಕ್ಕೆ 1 ಲಕ್ಷ ರೂಪಾಯಿ ಪ್ಲಸ್ ಅವ್ರಿಗೆ 1 ವರ್ಷಕ್ಕೆ ಅಪ್ರೆಂಟಿಸ್ ಮಾಡಿ ತಿಂಗಳಿಗೆ 8500 ರೂಪಾಯಿ ಅವ್ರು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. 30 लाख सरकारी नौकरियां खाली पड़ी हैं, उनको हम आपके हवाले, चुनाव जीतते ही हम उनको आपके हवाले करने जा रहे हैं। 30 ಲಕ್ಷ ಕೇಂದ್ರದ ಉದ್ಯೋಗವನ್ನು ಕೊಡೋದಕ್ಕೆ ಅವಕಾಶ ಇದೆ. ಖಾಲಿ ಇದೆ, ಉದ್ಯೋಗಗಳು ಖಾಲಿ ಇದ್ದಾವೆ. ಅದಕ್ಕೆ ನಾವು ಬಂದ ತಕ್ಷಣ 30 ಲಕ್ಷ ಉದ್ಯೋಗಗಳು ಕೊಡೋದಕ್ಕೆ ತೀರ್ಮಾನ ಮಾಡ್ತೀವಿ. ನಿಮ್ಮ ಮುಂದೆ ಅದನ್ನ ತಂದು ತೋರಿಸ್ತೀವಿ. मनरेगा में आज 250 रुपए मिलता है, हमारी सरकार 400 रुपए देने जा रही है। ಮನ್ರೇಗಾದಲ್ಲಿ ಇವತ್ತು ರಾಜ್ಯದಲ್ಲಿ ಕೇವಲ 250 ರೂಪಾಯಿ ಸಿಗ್ತಾ ಇದೆ. ನಾವು ಸರ್ಕಾರಕ್ಕೆ ಬಂದ ಮೇಲೆ 400 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. और जो आंगनवाड़ी और आशा में महिलाएं काम करती हैं, उनकी आमदनी हम दुगनी कर रहे हैं। ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ನಾವು ಸಹಾಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. नरेंद्र मोदी अरबपतियों का कर्जा माफ करते हैं, हम हिंदुस्तान के हर गरीब किसान का कर्जा माफ करने जा रहे हैं। ನರೇಂದ್ರ ಮೋದಿ ಅವರು 22 ಉದ್ಯೋಗಪತಿಯವರದು ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ. ನಾವು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರೈತರದು ಸಾಲ ಮನ್ನಾ ಮಾಡ್ತೀವಿ. और किसानों को लीगल कानूनी मिनिमम सपोर्ट प्राइस हिंदुस्तान में पहले बार हमारी सरकार देगी। ರಾಷ್ಟ್ರದಲ್ಲಿ ರೈತರದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವರು ಸುಮ್ಮನೆ ಭಾಷಣವನ್ನು ಮಾಡ್ತಾ ಇದ್ರು. ನಾವು ಸರ್ಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗ್ಯಾರಂಟಿ ತೀರ್ಮಾನ ಮಾಡ್ತೀವಿ. जो भी आपके लिए, गरीबों के लिए हुआ है, किसानों के लिए हुआ है, मजदूरों के लिए आजादी के बाद किया गया है, ये कॉलेजेस, स्कूल्स, यूनिवर्सिटीज, पब्लिक सेक्टर, ये सारा का सारा कॉन्स्टिट्यूशन के कारण बना है। अगर बीजेपी के लोग इसको खत्म कर देंगे तो गरीबों को हिंदुस्तान में कुछ नहीं मिलने वाला है। आपकी जमीन चले जाएगी, आपका कोई भविष्य नहीं होगा। ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಯೂನಿವರ್ಸಿಟಿಗಳು ಆಗ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳು ಆಗ್ಬೋದು, ಅಂತದೆಲ್ಲ ಖಾಸಗೀಕರಣವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಸಮಾಜಗಳಿಗೆ ಇವತ್ತಿನ ದಿವಸ ನಾವು ಈ ಸಂವಿಧಾನವನ್ನು ರಕ್ಷಣೆ ಮಾಡದೇ ಇದ್ರೆ ನಿಮ್ಮ ಜಮೀನು ಸಹ ಅವರು ತಗೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ತಿದ್ದಾರೆ. अगर दलितों को, आदिवासियों को, पिछड़ों को, गरीब जनरल कास्ट के लोगों को कुछ मिलता है, अधिकार मिलते हैं, तो इस किताब के कारण मिलते हैं। इसके लिए